2025 ಕರ್ನಾಟಕ ವಿಧಾನಸಭೆಯಿಂದ ಅಂಗೀಕಾರವಾದ ರೂಪದಲ್ಲಿರುವ ಈ ತಿದ್ದುಪಡಿಯನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ. ಯಾಕೆಂದ್ರೆ ವಿನಂತಿ ಸಭಾಪತಿಗಳೇ, 21 ಬಿಲ್ ಅದಾವ, ಯಾವ ತಗೋತೀರಿ? ಅಲ್ಲ, ನಾಳೆ ತಗೊಳ್ಳಿ ಬೆಳಿಗ್ಗೆ 10 ಗಂಟೆಗೆ. ಯಾಕೆಂದ್ರೆ ನಾವು 10 ಗಂಟೆಗೆ ಬಂದವರು, ನಾವು ಬಂದಿಲ್ಲ. ನಾಳೆ ತಗೊಳ್ಳಿ ಸಭಾಪತಿಗಳೇ. ಇದು ಮುಗಿಲಿ ಒಂದು ವಿಷಯ, ಇದು ಬಿಲ್ ಮುಗಿಲಿ. ಯಾಕೆ ಕ್ವಶನ್ ಅವರ್ ಇದು ಮಾಡಿದ್ದೀವಿ, ಇದು ಮುಗಿಲಿ. ಮಾಡಿದ್ದೀರಿ. ಬೆಳಗ್ಗೆಯಿಂದ ಇದು ನಡೆದಿದೆ. ಈಗ ನಾಳೆ ತಗೊಳ್ಳಿ, ನಾವೇನು ಇದಕ್ಕೆ ಅಡ್ಡಿ ಇಲ್ವಲ್ಲ. ನಾಳೆ ವಿರೋಧ ಪಕ್ಷ ನಾಯಕರು ನಾಲ್ಕು ದಯಮಾಡಿ ನಾಳೆ ಬಿಡಿ. ನಾಳೆ 9:30 ಕರೆದಿ ಇದೊಂದು ಬಿಲ್, ಅಲ್ಲ, ಇದು ಬಹಳ ಚರ್ಚೆ ಆಗೋದಿದೆ ಸಭಾಪತಿಗಳೇ. ಇಲ್ಲ, ಬಿಡಬೇಡಿ. ಇದು ಬಹಳ ಚರ್ಚೆ ಆಗೋದಿದೆ ಈ ವಿಷಯ ಚರ್ಚೆ ಆಗೋದಿದೆ. ವಿಷಯ ಚರ್ಚೆ ಆಗೋದಿದೆ. ಸದಸ್ಯರು ಇನ್ನು ಬರಬೇಕು. ಈಗ ನಾ ಹೇಳ್ತೀನಿ ಕೇಳಿ, ಈ ಕರೆದಿನಿ ಇದನ್ನ ಮುಗಿಸ್ಲಿ. ಇದೊಂದು ಬಿಲ್ ಮುಗಿಸೋಣ. ಇದೊಂದು ಬಿಲ್ ಆಯ್ತು. ಈ ವಿಷಯ ಚರ್ಚೆ ಮಾಡಬೇಕಾಗಿದೆ. ಕರೆದಿನಿ ಬಿಡ್ರಿ. ಈ ವಿಷಯ ಸ್ವಲ್ಪ ಹೆಚ್ಚು ಚರ್ಚೆ ಆಗುತ್ತೆ. ತಮ್ಮ ರಿಕ್ವೆಸ್ಟ್ ಏನಂದ್ರೆ ಈ ವಿಷಯ ಹೆಚ್ಚು ಚರ್ಚೆ ಆಗುತ್ತೆ. ಚರ್ಚೆಗೆ ಯಾಕೆ ಬೇಡ ಅಂತಾರೆ? ನಾವು ಮಾಡ್ತೀವಿ, ಮಾಡಲ್ಲ. ಯಾರು ಮಾಡ್ತಾರೆ? ನಾಳೆ ತೆಗೆದುಕೊಳ್ಳಿ ಸಭಾಪತಿಗಳು, ನಾಳೆ ತೆಗೆದುಕೊಳ್ಳಿ. ಅಧ್ಯಕ್ಷರೇ, ನಾಳೆ ತಗೊಳ್ಳಿ. ದಯವಿಟ್ಟು ನಾಳೆ ತೆಗೆದುಕೊಳ್ಳಿ ಸಭಾಪತಿಗಳು. ಇದೊಂದು ಬಿಲ್ ತಗೊಳ್ಳಿ. ಇದೊಂದು ತಗೊಳ್ಳೋಣ. ಅಲ್ಲ, ಇದೆ ಅನೇಕ ಸದಸ್ಯರು ಇಲ್ಲ ಈ ವಿಷಯಕ್ಕೆ. ಅವ್ರು ತಗೋಬೇಡ ಅಂತ ತಗೊಂತೀನಿ ನಾನು. ಬಿಡಿ, ಕುತ್ಕೊಳ್ಳಿ ಸುಮ್ಮನೆ. ಪ್ಲೀಸ್ ವೇಟ್ ಮಾಡ್ರಿ. ಬಿಲ್ ನೀವೇ ಹೇಳಿದ್ರಿ. ಈಗ ನೀವು ಚರ್ಚೆ ಬೆಳಗ್ಗೆ 8 ಗಂಟೆವರೆಗೂ ಅಂತ ಹೇಳಿದ್ದೀರಿ. ನೀವು ಅಡ್ವೈಸರಿ ಕಮಿಟಿಯಲ್ಲಿ ನೀವೇ ಹೇಳಿದ್ದೀರಲ್ಲ. ಅಲ್ಲ, ನಮಗೂ ಕೂಡ ಬೆಳಗ್ಗೆ ಸುಸ್ತಾಗಿರ್ತೀವಿ. 8 ಗಂಟೆವರೆಗೂ ನೀವು ತಗೊಳ್ಳಿ, ನಮ್ದೇನು ಚಿಂತೆ ಅಲ್ಲ. ಈಗ ಎಷ್ಟಾಯ್ತು? 8:30. ಈಗ ನಿಮ್ಮ ಆದೇಶವನ್ನೇ ಪಾಲಿಸಿ. ಬಿಸಿನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ಏನು ಹೇಳಿದ್ದೀರಿ? ಅಸೆಂಬ್ಲಿಯಿಂದ ಬರ್ತವೆ. ಇನ್ನೂ ಅಡ್ವೈಸರಿ ಕಮಿಟಿಯಲ್ಲಿ ಅಜೆಂಡಾದಲ್ಲಿರುವಂತಹ ದಯಮಾಡಿ ಇದೊಂದು ಮುಗಿಸೋಣ. ಇದೊಂದೇ ಬಿಲ್. ಸನ್ಮಾನ್ಯ ಅಧ್ಯಕ್ಷರೇ, ಇದೊಂದು ಮಾಡೋದು. ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಈಗ ನಿಮ್ಮ ಆದೇಶವನ್ನೇ ಪಾಲಿಸ್ತಾ ಇದ್ದೀವಿ ನಾವು. ಮುಂಜಾನೆಯಿಂದ ಬೆಳಗ್ಗೆ 10ರಿಂದ 8 ಗಂಟೆವರೆಗೂ ಇದೊಂದು ಬಿಲ್ ಮುಗಿಸೋಣ. ಬೆಳಗ್ಗೆ 8 ರಾತ್ರಿ ಅಂತ ಹೇಳಿದ್ದೀರಿ. ಆದ್ರೂ ನಾವು ಸಹಕರಿಸಿದ್ದೀವಿ. ಈಗ 2 ನಾವು ನಾಳೆ ಸಾಕಾರ ಮಾಡಬೇಕಲ್ಲ. ಹನ್ನೆರಡಾಗಿ ಅಜೆಂಡಾ ಈಗ ನೀವು ನನ್ನನ್ನು ಕರೆದಿದ್ದೀರಿ. ನಾನು ಇದನ್ನ ಪರ್ಯಾಲೋಚಿಸೋದಕ್ಕೆ ಈಗಾಗಲೇ ತಮ್ಮಲ್ಲಿ ಪರ್ಯಾಲೋಚನೆ ಮಾಡೋದಕ್ಕೆ ಇಷ್ಟು ಸಹಕಾರ ಮಾಡೋದು ಒಬ್ಬರು ಮಾತಾಡಿ. ಇದೊಂದು ಬಿಲ್ ತಗೊಳ್ಳೋದು. ಇದೊಂದು ಲಾಸ್ಟ್ ಕರೆದೀನಿ. ಈಗ ತುಂಬಾ ಚರ್ಚೆ ಇನ್ನೂ 10 ಗಂಟೆ ಆಗುತ್ತೆ. ಅಧ್ಯಕ್ಷರೇ, ನೋಡಿ, ಇದೊಂದು ನೀವು ನಾನು ಹೇಳ್ತೀನಿ,
ನೀವ್ ಹೇಳ್ತೀನಿ ವಾದ ಮಾಡಬೇಡಿ, ರಾಜಕಾರಣ ಮಾಡಕ್ಕಿದ್ರೆ ಉಪಯೋಗ ವಾದ ಮಾಡಬೇಡಿ. ಬಿಲ್ ಓದೋದು ಮಾಡೋಕ್ಕಾಗೋದಿಲ್ಲ. ಕರೆದಿದ್ದೀನಿ. ಚರ್ಚೆ ಮಾಡ್ಕೊಂಡು pass ಮಾಡಿ. ಅಧ್ಯಕ್ಷರೇ, ತಾವು ಅಷ್ಟೆಲ್ಲ ಪೀಠದ ಮೇಲೆ ಏಳ ಮೇಲೆ ಸಹ ಆಲ್ರೆಡಿ ಪ್ರಸ್ತಾವ ಮಾಡಿದ ಹಿರಿಯ ಸಚಿವರಿದ್ದಾರೆ. ಚರ್ಚೆ ಮಾಡಿ. ಮಾಡ್ಮೇಲೆ ಅವರು ರಾಜಕೀಯ ಮಾಡ್ಲಿಕ್ಕೆ ಹೋಗ್ತಾರೆ. ಯಾರು ಕೋಪರೇಟ್ ಮಾಡಬೇಕು? ರಾಜಕೀಯ ಮಾಡ್ಲಿಕ್ಕೆ ಹೋಗ್ಬೋದು ದಯವಿಟ್ಟು. ಅವ್ರು ಹೇಳಿದ ಪ್ರಸ್ತಾವ ಅಲ್ಲಿ ಪೀಠದಿಂದ ಪರ್ಮಿಷನ್ ಕೊಟ್ಟರು ಅವ್ರಿಗೆ, ಕೊಟ್ಟ ಮೇಲೆ ಅವ್ರು ಪ್ರಸ್ತಾವ ಮಾಡಿದ್ದಾರೆ. ನೀವು ಅರ್ಥ ಮಾಡ್ಕೊಳ್ಬೇಕಲ್ರಿ. ಒಂದು ನಿಮಿಷ. ನೋಡಿ ಈಗಾಗಲೇ ಪ್ರಸ್ತಾವ ಮಾಡಿದ್ದಾರೆ. ಪ್ರಸ್ತಾಪ ಮಾಡಿದ್ದೇನೆ. ಸನ್ಮಾನ್ಯ ವಿರೋಧ ಪಕ್ಷದ ಯಾವ ಒಂದು ನಿಮಿಷ ರೀ. ಪಾಟೀಲ್ ಒಂದು ನಿಮಿಷ. ನೋಡಿ, ಎಲ್ಲ ಕಾನೂನು ಪ್ರಕಾರ ನಡೆಯಂಗಿಲ್ಲ. ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು. ಈ ಬಿಲ್ ತಗೊಂಡಿನಿ, ಕರೆದಿನಿ. ಸರ್ಕಾರ ಕಾನೂನು ಪ್ರಕಾರ ನಡಿಬೇಕು ಸರ್. ಹೇಳೋಣ ಕೇಳ್ರಿ. ಕಾನೂನು ಪ್ರಕಾರ ನಡಿಬೇಕು. ಅಧ್ಯಕ್ಷರೇ, ಹೇಳ್ತೀನಿ. ಸರ್ಕಾರ ಕಾನೂನು ಪ್ರಕಾರ ನಡಿಬೇಕು. ಕಾನೂನು ಪ್ರಕಾರ ನಡಿಬೇಕು. ನಡೀಲಿ ಬಿಡಿ, ಹಂಗಾರೆ ಅಜೆಂಡಾ ಮುಗಿಲಿ. ಅಜೆಂಡಾ ಮುಗಿಲಿ. ಅಜೆಂಡಾ ಆಗಲಿ ತೊಗೊಳ್ಳಿ, ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಸಭಾಪತಿಗಳೇ, ಅಲ್ಲ, ನಿಮ್ಮ ಆದೇಶವನ್ನು ಮೀರಿದೀವ ನಾವು. ಕಮಿಟಿ ಮಸೂದೆ ಮಾಡಿ. ಈ ತಿದ್ದುಪಡಿ ವಿಧೇಯಕ, ನೋಡ್ರಿ, ಈ ತಿದ್ದುಪಡಿ ವಿಧೇಯಕ ಸಭಾಪತಿಗಳೇ, ಒಂದು ಮಹತ್ವದ ತಿದ್ದುಪಡಿ ವಿಧೇಯಕ ಆಗಿದೆ. ಈ ತಿದ್ದುಪಡಿಯ ವಿಧೇಯಕದ ಮೂಲಕ ನಾವು ಅಸಿಸ್ಟೆಂಟ್ ಸೊಸೈಟಿ ನೆರವು ಪಡೆದಿರ್ತಕ್ಕಂಥ ಸಂಘಗಳು ಯಾವುವು ಅನ್ನೋದನ್ನ ಇದರಲ್ಲಿ ಚರ್ಚೆ ಮಾಡಿ. ತಿದ್ದುಪಡಿ ಚರ್ಚೆ ಮಾಡ್ತಾ ಎಷ್ಟೊಂದು ಇದ್ದೀವಿ. ಮಾಡ್ತಾರೆ ಕೊಡ್ತೀನಿ. ಅದ್ರ ಜೊತೆಗೆ ಒಂದು ನಿಮಿಷ ನೋಡಿ, ಕರೆ ಮಾಡಬೇಡಿ. ಜಿಲ್ಲಾ ಬಿಲ್ ಸಹಕಾರ ಆಯ್ತು, ಒಕ್ಕೂಟಗಳ ಓದಿ ಎಲ್ಲ ಯಾವ ಓದಿ ಮಾಡಿ ನೀವು. ಸಭಾಪತಿಗಳು 9 ಗಂಟೆ ಆಗಿದೆ. ಆಗ್ಲಿ, ಯಾಕಾಗ್ಲಿ, ಬಿಲ್ ಇದು ನಡಿಬೇಕಲ್ಲ. ಈ 21 ಬಿಲ್ ಅದಾವ. ನಾಳೆ ತಗೊಳ್ಳಿ. ಯಾಕೆ ಏನ್ ತೊಂದ್ರೆ ನಿಮಗೆ? ಬಿಲ್ ಪಾಸ್ ಮಾಡಿ. ನಾವೆಲ್ಲ ಕೂತವರಲ್ಲ. ನಾನು ನೋಡಿ, ನೀವು ಮಂಡಕರ ವಾದ ಮಾಡಬೇಡಿ. ಈ ಜಿಲ್ಲಾ ಬಿಲ್ ನಾ ಆಡಳಿತ ಕರೆದಿನಿ. ಅಂತ ಕೇಳ್ತಾ ಈ ಬಿಲ್ ಮುಗಿ ಮಟ ನಾ ಕೇಳಿದ್ರು. ಈ ಬಿಲ್ ಮುಗಿದ ನಂತರ ಹೇಳ್ತೇನೆ ನಾನು. ಮಾತಾಡಿ. ಜಿಲ್ಲಾ ಸಹಕಾರ ಒಕ್ಕೂಟ ಹೇಗಿರ್ಬೇಕು, ಅದರ ಸದಸ್ಯರು ಕೊಡ್ರಿ. ಎಲ್ಲರ ಬಗ್ಗೆ ಕೊಡ್ತೀರಿ ನೀವು? ರಿಕ್ವೆಸ್ಟ್ ಮಾಡ್ಕೊಳಕತ್ತೀವಿ. ಅಲ್ಲಿ ಕರೆದಿದ್ದೀನಿ ಬಿಲ್. ಒಬ್ಬರಲ್ಲ, ನಿಮ್ಮ ಮಾಧ್ಯಮಿಕ ಸಹಕಾರ ಸಂಘಗಳ ಫೆಡರಲ್ ಸಹಕಾರ ಒಂದು ಬಿಲ್ ಕರೆದಿದ್ದೀನಿ ಹೇಳ್ಯಾರ. ಸಂಘಗಳ ಮಂಡಳಿಯ ಚುನಾವಣೆ ಮೀಸಲಾತಿ ಈಗ ಈ ರೀತಿ ಮಾಡೋದು ಒದಗಿಸುವುದರ ಬಗ್ಗೆ, ಸರಿಯಲ್ಲ ಇದು. ಮಾಧ್ಯಮಿಕ ಮಾಡಿ ಸಭಾಪತಿಗಳೇ. ಮಂಡಳಿಯ ಚುನಾವಣೆ ವ್ಯವಸ್ಥೆ ಮಾಡೋದ್ರ ಬಗ್ಗೆ, ನಿಮ್ಮ ಆದೇಶವನ್ನು ನಾವು ಉಲ್ಲಂಘಿಸಿಲ್ಲ. ಮಂಡಳಿ ಇದು ಸದಸ್ಯರ ಒಂದು ನಾನು ಪದದಲ್ಲಿ ಹೇಳ್ತೀನಿ. ಉಂಟಾಗುವ ಆಕಸ್ಮಿಕ ಇದು ಒಂದು ಬಿಲ್. ಖಾಲಿ ಇದೊಂದು ಬಿಲ್, ಒಂದು ನಿಮಿಷ. ಇದೊಂದು ಬಿಲ್ ಕರೆದೀನಿ, ಬಗ್ಗೆ- ಮುಗಿಸೋಣ ಅಂತ ಹೇಳ್ತೀನಿ. ಇದೊಂದು ಬಿಲ್ ಕರೆದಿದ್ದೀನಿ ನಾನು. ಇದೊಂದು ಮುಗಿಸೋಣ ಅಂತ ಅಡ್ಜಸ್ಟ್ ಮಾಡ್ತೀನಿ. ಸಭಾಪತಿಗಳೇ, ಚರ್ಚೆ ಇದೊಂದು ಬಿಲ್ ಮಾಡಿ. ವಿಷಯ. ರವಿಕುಮಾರ್, ಒಂದು ನಿಮಿಷ. ರವಿಕುಮಾರ್, ನಾವಿಲ್ಲಿ ಬಂದಾಗ ಸ್ವಲ್ಪ ನಮಗೆಲ್ಲ ಕಮಿಟ್ಮೆಂಟ್ ಇರಬೇಕಿಲ್ಲ. ಏನು ದೊಡ್ಡದಾಗಿದೆ, ಒಂದು 10 ನಿಮಿಷ ಕುತ್ಕೊಂಡು ಏನಾಗ್ತಿದೆ. ಈ ಬಿಲ್ ಕರೆದೀನಿ, ಇದೊಂದು ಮುಗಿದ ನಂತರ ಅಡ್ಜಸ್ಟ್ ಮಾಡ್ತೀನಿ. ಇದೊಂದು ಬಿಲ್ ಸಾಕಾರ ಮಾಡಿ. ಸಭಾಪತಿಗಳು ನಮ್ಮ ಸದಸ್ಯರಿದ್ದಾರ. ಮಾನ್ಯ ಅಧ್ಯಕ್ಷರೇ, ಸದಸ್ಯರಿದ್ದಾರೆ. ಈ ಒಂದು ಕಾನೂನಿನ ತಿದ್ದುಪಡಿ ಅನ್ವಯ, ಈ ತಿದ್ದುಪಡಿ ಅನ್ವಯ ಈಗ ನಾವು ಚರ್ಚೆ ಮಾಡೋಣ. ಸಾಮಾಜಿಕ ನ್ಯಾಯ ಕುರಿತಂತೆ, ನಾಳೆ ಚರ್ಚೆ ಸಾಮಾಜಿಕ ಮಾಡ್ತೀವಿ. ನ್ಯಾಯ ಕುರಿತಂತೆ ನಾಳೆ SC, ಚರ್ಚೆ ಮಾಡೋಣ ST, ಸಭಾಪತಿಗಳೇ. ಹಿಂದುಳಿದವರು, ಮಹಿಳೆಯರು, ನಾವೇನು ಇವರಿಗೆ ಮನುಷ್ಯರಲ್ಲ, ನೀವು ಅರ್ಥ ಮಾಡ್ತೀರಾ? ಮೀಸಲಾತಿ ವ್ಯವಸ್ಥೆಯನ್ನ ಮೊಟ್ಟ ಮೊದಲು ಬಾರಿಗೆ ಸಹಕಾರಿ ಸಂಘಗಳ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಮಾಡಿಕೊಡಲಿದ್ದೇವೆ. ಈಗ ರಾಜಕೀಯ ಅಧಿಕಾರ ವಿಕೇಂದ್ರೀಕರಣದೊಳಗ ಪಂಚಾಯಿತಿಗಳಲ್ಲಿ ನಾವು ಈ ರೀತಿಯ ಮೀಸಲಾತಿ ವ್ಯವಸ್ಥೆಯನ್ನು ಮಾಡೋದ್ರ ಮೂಲಕ ಸರ್ವ ಜನಾಂಗದವರಿಗೆ ಅಧಿಕಾರ ಮುಟ್ಟಿಸುವ ಕೆಲಸವನ್ನು ಮಾಡಿದ್ವಿ. ಅದು ನಮ್ಮ ಕರ್ನಾಟಕದ ದೊಡ್ಡ ಇತಿಹಾಸ. ಅದೇ ರೀತಿಯಾಗಿ ಆರ್ಥಿಕ ಕ್ಷೇತ್ರದಲ್ಲಿ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡೋದಕ್ಕೆ ಹೊಸ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಅದು ಈ ಒಂದು ತಿದ್ದುಪಡಿಯಲ್ಲಿರ್ತಕ್ಕಂಥ ಒಂದು ಬಹುಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಕೆಲವು ವಿಶೇಷವಾಗಿರ್ತಕ್ಕಂಥ ಸದಸ್ಯರುಗಳಿಗೆ, ಡೈರೆಕ್ಟರ್ಗಳಿಗೆ ಹೊಣೆಗಾರಿಕೆಯನ್ನು ವಹಿಸೋದು, ಶಾರ್ಟ್ ಆಗಿ ಹೇಳಿ. ಹೊಣೆಗಾರಿಕೆಯನ್ನು ವಹಿಸೋದು ಹಾಗೂ ಇವತ್ತು ಹೇಳಿ 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 ಹೇಳಿ. ಚಾಟ್ ಮಾಡಬೇಡಿ, ಲಾಂಗ್ ಆಗಿ ಹೇಳಿ, ಹೇಳ್ತೀವಿ. ಓಕೆ. ಆಯ್ತು. ಓಕೆ, ಓಕೆ. ಭಾಳ ಸಂತೋಷ. ಒಳ್ಳೆಯದು. ಆದರೂ ಎಷ್ಟು ಹೇಳಬೇಕು ಅಷ್ಟು ಅಂತೂ ಹೇಳ್ತೀನಿ. ಎಷ್ಟು ಹೇಳಬೇಕು ಅಷ್ಟು ಹೇಳ್ತೀನಿ ಅಧ್ಯಕ್ಷರೇ. ಯಾಕಂದರೆ ಮಾನ್ಯ ಗೌರವಾನ್ವಿತ ಸದಸ್ಯರು ಭಾಳ ಆಸಕ್ತರಾಗಿದ್ದಾರೆ.
ನಾನು ಇಷ್ಟೇ ಹೇಳೋದಕ್ಕೆ ಬಯಸ್ತೀನಿ, ಈ ಒಂದು ಒಟ್ಟು ವ್ಯವಸ್ಥೆಯೊಳಗೆ ಏನು ಡೈರೆಕ್ಟರ್ಸ್ಗಳಿಗೆ ಸೌಹಾರ್ದದಲ್ಲಿ ಅಂತೆಯೇ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸನ್ನು ಕೊಡೋದಕ್ಕೆ ಹೊಣೆಗಾರರನ್ನಾಗಿ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಫ್ಯಾಮಿಲಿ ಡೆಫಿನೇಷನನ್ನು ವಿಸ್ತಾರ ಮಾಡ್ತಾ ಇದ್ದೇವೆ. ಮತ್ತು ಈಗೇನು ಕೋಆಪ್ಷನ್ನು 2.5 ವರ್ಷಕ್ಕಿಂತ ಕಡಿಮೆ ಇದ್ದರೆ ಅದು ಚುನಾವಣೆನೇ ಆಗಬೇಕು ಅಂತ ಇತ್ತು. ಅದನ್ನು ಬದಲಾಯಿಸಿ ಇವತ್ತು ಎಷ್ಟೇ ಇರಲಿ, ಒಮ್ಮೆ ಎಲೆಕ್ಷನ್ ಆಗಿ ಆಡಳಿತ ಮಂಡಳಿಗಳು ಕಾನ್ಸ್ಟಿಟ್ಯೂಟ್ ಆಗಿದ್ದರೆ, ಅವು ಸ್ಥಾಪನೆ ಆಗಿದ್ದರೆ, ಅದರಲ್ಲಿ ಯಾವುದಾದ್ರೂ ವೇಕೆನ್ಸಿ ಆದರೆ ಫಾರ್ ಎನಿ ರೀಸನ್, ಮೇ ಬಿ ರೆಸಿಗ್ನೇಷನ್, ಮೇ ಬಿ ಡೆತ್, ವಾಟ್ ಎವರ್ ಇಟ್ ಈಸ್, ಆ ವೇಕೆನ್ಸಿ ಏನಾಗುತ್ತೆ ಆ ವೇಕೆನ್ಸಿಯನ್ನು ಕೋಆಪ್ಟ್ ಮಾಡೋದಕ್ಕೆ ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಕೋಆಪರೇಟಿವ್ ಯೂನಿಯನ್ ಏನಿರ್ತಾವೆ, ಈ ಜಿಲ್ಲಾ ಒಕ್ಕೂಟ, ಆ ಒಕ್ಕೂಟಗಳಿಗೆ ಈಗ ಕೆಲವೇ ಸದಸ್ಯರು ಮಾತ್ರ, ಕೆಲವೇ ಸಹಕಾರ ಸಂಘಗಳು ಮಾತ್ರ ಅಲ್ಲಿ ಸದಸ್ಯರಾಗಿರ್ತಿದ್ರು. ಅದನ್ನು ಈಗ ಈ ಕಾನೂನು ಮುಖಾಂತರ ಆ ಜಿಲ್ಲೆಯೊಳಗಿರ್ತಕ್ಕಂಥ ಎಲ್ಲ ಸಹಕಾರ ಸಂಸ್ಥೆಗಳು ಸಹಿತ ಆ ಜಿಲ್ಲಾ ಒಕ್ಕೂಟದ ಸದಸ್ಯರಾಗಬೇಕು ಅನ್ನುವಂಥದ್ದನ್ನು ನಾವು ಮಾಡೋದರ ಮೂಲಕ ಒಟ್ಟು ಆ ನಿಧಿಗಳ ಹೂಡಿಕೆಯನ್ನು ಸಹಿತ ಹೇಗೆ ನಿರ್ಧರಿಸಬೇಕು ಅಂಥೇಳಿ ಜಿಲ್ಲಾ ವ್ಯವಸ್ಥೆಗೆ ಅನುಕೂಲ ಆಗುವ ಹಾಗೆ, ಅಂದರೆ ಜಿಲ್ಲಾ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಅಥವಾ ಅಪೆಕ್ಸ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಇಡೋದಕ್ಕೆ ವಿಶೇಷವಾಗಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಫಂಡ್ಸನ್ನು ಸೆಕ್ಷನ್ 58 ಇದರಲ್ಲಿ ಅಮೆಂಡ್ ಮಾಡ್ತಾ ಇದ್ದೀವಿ. ಇದು ಮೂಲತಃ ಇದರ ಒಟ್ಟು ತಿರುಳು. ಇದರಲ್ಲಿ ಏನು ನಾವು ಮುಂಜಾನೆ ಚರ್ಚೆ ಮಾಡಿದ್ದೀರಿ ಅದು ಸೌಹಾರ್ದ ಕಾನೂನಿನಲ್ಲಿರ್ಬೋದು, ಇದು ನಮ್ಮ ಸ್ಟೇಟ್ ಕೋಆಪರೇಟಿವ್ ಆ್ಯಕ್ಟ್ನಲ್ಲಿದೆ, ಈಗಾಗಲೇ ಚರ್ಚೆ ಆಗಿರೋದ್ರಿಂದ ದಯಮಾಡಿ ಇದನ್ನು ಒಪ್ಪಬೇಕು ಅಂಥೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ರವಿ, ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮಾನ್ಯ ಸಚಿವರು ಸಹಕಾರ ಸಂಸ್ಥೆಗಳ ಸಂಬಂಧಪಟ್ಟಂತೆ ತಂದಿರತಕ್ಕಂಥ ನಿರ್ಣಯವನ್ನು ಸ್ವಾಗತಿಸ್ತಾ, ಇದೊಂದು ಐತಿಹಾಸಿಕವಾದಂಥ ಬಿಲ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇದು ದಿಟ್ಟವಾದಂಥ ಕ್ರಮ, ಹಲವಾರು ಆಯಾಮಗಳಲ್ಲಿ ಸಹಕಾರ ವ್ಯವಸ್ಥೆಯನ್ನು ಬಲಪಡಿಸ್ತಕ್ಕಂಥ ವಿಚಾರದಲ್ಲಿ ಒಂದು ಬಿಲ್ಲನ್ನು ತಂದಿದ್ದಾರೆ. ಈ ಬಿಲ್ಲಿನ ಸ್ವರೂಪ ಸ್ವಲ್ಪ ಬದಲಾವಣೆ ಆಗಿದೆ. ಇದು ಭಾಳ ಚರ್ಚಿತವಾಗಿರ್ತಕ್ಕಂಥ ಬಿಲ್ಲು. ಹಿಂದೆ ಕೂಡ ಈ ಬಿಲ್ ಬಂದಿತ್ತು, ಇಲ್ಲೇ ನಾವು ಪಾಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಯಾವ ರೀತಿ ವಾದ ವಿವಾದಗಳಾಯಿತು, ಅವರವರ ಭಾವನೆಗಳನ್ನು ವ್ಯಕ್ತಪಡಿಸಿ ಇಲ್ಲೊಂದು ಕಮಿಟಿ ಕೂಡ ಮಾಡಿದ್ವಿ, ಸೆಲೆಕ್ಟ್ ಕಮಿಟಿ ಮಾಡಿ ಮಾನ್ಯ ಸಚಿವರೇ ಅದಕ್ಕೆ ಅಧ್ಯಕ್ಷರಾಗಿದ್ದರು. ಅಂದಿನ ಸಹಕಾರ ಸಚಿವರು ಕೂಡ ಅದರಲ್ಲಿದ್ದರು, ನಾನು ಕೂಡ ಸದಸ್ಯನಾಗಿದ್ದೆ. ಅದರಲ್ಲಿ ನಾನು ಅವ್ರು ಕರೆದಂಥ ಸಭೆಗಳಲ್ಲಿ ಪಾಲ್ಗೊಂಡು ಹಲವಾರು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೀವಿ. ಆ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಅಮೂಲ್ಯಕರವಾಗಿ ನಾನು ಸೆಕ್ಷನ್ ವೈಸು ಪಾಯಿಂಟ್ ವೈಸು ನಾನು ಮಾತಾಡೋಕ್ಕೆ ಹೋಗೋದಿಲ್ಲ, ಜನರಲ್ ಆಗೇನೆ ಏನೇನು ನನ್ನ ಅಬ್ಸರ್ವೇಷನ್ಸ್ನ ಹೇಳ್ತೀನಿ. ಸರ್, ಇಷ್ಟೆಲ್ಲ ಆ್ಯಕ್ಟ್ ತಂದಿದ್ದೀರಿ ತಾವಲ್ಲ, ಏನು ಸಂಘದಲ್ಲಿ ನಡೀತಕ್ಕಂಥ ಮಿಸ್ಆಪರೇಷನ್ ಅಂದರೆ ಹಣ ದುರುಪಯೋಗದ ಬಗ್ಗೆ ನಿಯಂತ್ರಣ ಮಾಡಲಿಕ್ಕೆ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಮಾಡಿದ್ದೀರಿ, ಆಡಿಟ್ ಬಗ್ಗೆ ಪ್ರಸ್ತಾಪ ಮಾಡಿದ್ದೀರಿ, ಚುನಾವಣೆ ಸುಧಾರಣೆ ಮಾಡೋ ದಿಸೆಯಲ್ಲಿ ಪ್ರಸ್ತಾಪ ಮಾಡಿದ್ದೀರಿ. ಎಲ್ಲದಕ್ಕೂ ಮಿಗಿಲಾಗಿ ಭಾಳ ನಿರೀಕ್ಷಿತವಾಗಿರ್ತಕ್ಕಂಥ ಸರ್ವರಿಗೂ ಸಮಪಾಲು ಅಂತಕ್ಕಂಥ ಒಂದು ಧ್ಯೇಯದ ಅಡಿಯಲ್ಲಿ ನಾವೇನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜಾತ್ಯತೀತ ತತ್ವದ ಅಡಿಯಲ್ಲಿ ಇದ್ದೀವಿ. ಯಾರು ಈ ವರ್ಗದವರು ಇಲ್ಲಿ ಪ್ರಾತಿನಿಧ್ಯದ ಕೊರತೆಯಿಂದ ಇದ್ದಾರೋ, ಯಾರು ಈ ಕೆಲವು ಸಹಕಾರ ಸಂಘ ಸಂಸ್ಥೆಗಳಲ್ಲಿ ಅವರು ಸರಿಯಾದಂಥ ಪ್ರಾತಿನಿಧ್ಯವನ್ನು ಸಿಗದೆ ಪಾಲ್ಗೊಳ್ಳುವಿಕೆಯಿಂದ ಹಿಂದುಳಿದಿದ್ದಾರೋ ಅವರನ್ನ ಮುಂಚೂಣಿಗೆ ತಂದು ಈ ಸಂಘ ಸಂಸ್ಥೆಗಳಲ್ಲಿ ಅವರನ್ನು ಅಳವಡಿಸಿ ಆ ಮುಖೇನ ಸಮಾಜದ, ವಿಶೇಷವಾಗಿ ಗ್ರಾಮೀಣ ಬದುಕಿನ ಭಾಗದ ಜನರ ಬದುಕನ್ನು ಆರ್ಥಿಕವಾಗಿ ಸುಧಾರಣೆ ಮಾಡಲಿಕ್ಕೆ ಒಂದು ದಿಟ್ಟವಾದಂಥ ಕ್ರಮ ರಿಸರ್ವೇಷನ್ ನಾಮಿನೇಷನ್ ಎಲ್ಲ ಜಾತಿ ವರ್ಗಗಳಿಗೆ
ಒಳಪಟ್ಟಂತ ಆ ನಾಮಿನೇಷನ್ ಅನ್ನು ಕೂಡ ತಾವು ಅಳವಡಿಸ್ಬೇಕು ಅಂತಕ್ಕಂಥ ವಿಚಾರವನ್ನ ತಂದಿದ್ದೀರಿ. ಅದ್ರ ಜೊತೆಗೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಫೀಸ್ ಬೇರರ್ಸು ಚುನಾವಣೆಗಳಲ್ಲೂ ಕೂಡ ಅವ್ರಿಗೊಂದು ಅಧಿಕಾರವನ್ನು ಪ್ರಾಪ್ತಿ ಮಾಡಬೇಕು ಅಂತಕ್ಕಂಥ ವ್ಯವಸ್ಥೆಯನ್ನು ನೀವು ತಂದಿರತಕ್ಕಂಥದ್ದು ನನಗೆ ಬಹಳ ಸಮಾಧಾನಕರವಾಗಿರ್ತಕ್ಕಂಥದ್ದು. ಆ ಒಂದು ವಿಚಾರವಾಗಿ ನಾನು ಇದನ್ನು ಐತಿಹಾಸಿಕವಾದಂಥ ಬಿಲ್ ಅಂತ ಹೇಳಿ ನಾನು ನಿಮಗೆ ಪ್ರಶಂಸೆಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಆದರೆ ನಾನು ಸರ್ ತಾವು ತಂದಿದ್ದೀರಿ, ಒಂದು ಮೊದಲನೇದಾಗಿ ಬೆಳಗ್ಗೆನೇ ಚರ್ಚೆ ಆಗಿದೆ ಈ ವಿಚಾರ. ಆಸ್ತಿಗಳ ಪ್ರತಿ ವರ್ಷ ಕೂಡ ಆಸ್ತಿಯ ವಿವರವನ್ನ ಮಾಡಬೇಕು, ಘೋಷಣೆ ಮಾಡಬೇಕು ಅಂತೇಳಿ ಸರ್. ಇರಲಿ, ನಾನು ನೇರವಾಗಿ ನಿಮ್ಮಷ್ಟು ಅಥೆಂಟಿಕ್ ವರ್ಡ್ಸ್ನ ಯೂಸ್ ಮಾಡಿದೆ. ನಾನು ಅನ್ಕೊಳ್ತಿರೋ ಭಾಷೆನ ನಾನು ಉಪಯೋಗ ಮಾಡ್ತೀನಿ. ದಯಮಾಡಿ ನನಗೆ ಅವಕಾಶ ಮಾಡಿಕೊಡ್ಬೇಕು, ಸಭಾಪತಿಗಳು ಅವಕಾಶ ಮಾಡವ್ರೆ. ನಾನು ಹೇಳ್ತಕ್ಕಂಥದ್ದು ಸರ್, ನಮ್ಮಲ್ಲಿ ವ್ಯವಸಾಯ ಸೇವಾ ಸಹಕಾರ ಸಂಘಗಳಿರ್ಬೋದು, ನಮ್ಮಲ್ಲಿ MPCS ಹಾಲು ಉತ್ಪಾದಕರ ಸಹಕಾರ ಸಂಘಗಳಿರ್ಬೋದು, ನಮ್ಮಲ್ಲಿ ಸರ್ ಕರ್ನಾಟಕ ರಾಜ್ಯ ನಾವು ಇಡೀ ದೇಶದಲ್ಲಿ ಗುಜರಾತು, ಮಹಾರಾಷ್ಟ್ರಗಳ ಜೊತೆಗೆ ಸಹಕಾರ ವ್ಯವಸ್ಥೆಯಲ್ಲಿ ಗ್ರಾಮೀಣ ಬದುಕಿರ್ಬೋದು, ನಗರ ಬದುಕಿರ್ಬೋದು, ಜನರ ಜೀವನವನ್ನು ಸುಧಾರಣೆ ಮಾಡೋದಕ್ಕೆ ಅತ್ಯಂತ ಬಲಿಷ್ಠವಾಗಿ ಬೆಳೆದಿರ್ತಕ್ಕಂಥ ಸಹಕಾರ ವ್ಯವಸ್ಥೆ ಆಧಾರಿದ್ರೆ ದೇಶದಲ್ಲಿ ನಾವು ಕರ್ನಾಟಕದವರು ಕೂಡ ಅಂತಕ್ಕಂಥ ಹೆಮ್ಮೆ ನಮಗಿದೆ. ಆ ಒಂದು ವಿಚಾರವಾಗಿ ನಮ್ಮಲ್ಲಿ ಎಲ್ಲ ಕೂಡ ಸಹಕಾರ ವ್ಯವಸ್ಥೆ ಬಹಳ ಚೆನ್ನಾಗಿದ್ದಾವೆ. ನಮ್ಮ KMF ಇರ್ಬೋದು, ನಮ್ಮ ಅಪೆಕ್ಸ್ ಬ್ಯಾಂಕ್ ಇರ್ಬೋದು, ನಮ್ಮ ಇನ್ನಿತರ ವ್ಯವಹಾರಗಳು ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ನಮಗೆ ಹೆಮ್ಮೆ ಅನ್ನಿಸ್ತಕ್ಕಂಥ ರೀತಿಯಲ್ಲಿ ಬೆಳೆದಿದೆ. ಗ್ರಾಮಾಂತರ ಮಟ್ಟದಲ್ಲೂ ಕೂಡ, ಅದರಲ್ಲೂ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಬಹಳ ಬಲಿಷ್ಠವಾಗಿದ್ದಾವೆ ಸರ್. ಚನ್ನಪಟ್ಟಣ ತಾಲೂಕು ಒಂದರಲ್ಲೇನೆ ಈ ಸಹಕಾರ ವ್ಯವಸ್ಥೆ ಅಡಿಯಲ್ಲಿ ಬರೀ ಒಂದು ತಾಲೂಕಿಗೆ 3,40,000 ಲೀಟರ್ ಹಾಲನ್ನ ನಾವು ಉತ್ಪಾದನೆ ಮಾಡ್ತೀವಿ ಸರ್. ರೈತರು 3,40,000 ಲೀಟರ್ ಹಾಲು ಬರ್ತದೆ. 3 ಲಕ್ಷದ ಸಕ್ರಿಯವಾಗಿ ಹಾಲನ್ನು ಹಾಕ್ತಕ್ಕಂಥವರ ಸಂಖ್ಯೆ 28,000 ಸರ್. 28,000 ಅಂದ್ರೆ ಟೋಟಲ್ ಪಾಪ್ಯುಲೇಷನ್ ಅಲ್ಲಿ, ಒಂದು ತಾಲೂಕಿನ ಪಾಪ್ಯುಲೇಷನ್ ಅಲ್ಲಿ 30ರಿಂದ 30, ಒಂದು ಕುಟುಂಬಕ್ಕೆ 4 ಜನ ನೀವು ಅಂದ್ಕೊಂಡ್ರು 35ರಿಂದ 40% ಜನ ಆ ಒಂದು ಹೈನೋದ್ಯಮದ ಮೇಲೆ ಡಿಪೆಂಡ್ ಆಗಿದ್ದಾರೆ ಸರ್. ಈಗ ಹಾಲಿ ರಿಸರ್ವೇಶನ್ ಐತೆ ಸರ್. ಈಗ ಪ್ಯಾಕ್ಸಲ್ಲಿ ನಡೀತಾ ಇರ್ತಕ್ಕಂಥದ್ದು MPCSಗೆ ರಿಸರ್ವೇಶನ್ ಐತೆ ಸರ್. SC ಸೀಟ್ ಐತೆ, ST ಐತೆ, ಮಹಿಳೆಯರು ಐತೆ, OBC ಐತೆ. ಆಲ್ರೆಡಿ 5 ಸೀಟು ರಿಸರ್ವೇಶನ್, BCMB ಕೂಡ ಇದೆ, 5 ಸೀಟು ರಿಸರ್ವೇಶನ್ ಐತೆ ಆಲ್ರೆಡಿ. ಈಗ ಇವ್ರು ತರ್ತಕ್ಕಂಥ ಏನು ನಾಮಿನೇಷನ್ಸ್ನ ಇವ್ರೇನು ರಿಸರ್ವೇಶನ್ ನಾವು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರೈಮರಿ ಸೊಸೈಟಿಯಿಂದ ಹಿಡಿದು ಯೂನಿಯನ್, ಡಿಸ್ಟ್ರಿಕ್ಟ್ ಯೂನಿಯನ್ ಇಂದ ಹಿಡಿದು ಫೆಡರೇಷನ್ ಸಿಸ್ಟಮ್ ಸ್ಟೇಟ್ ಲೆವೆಲ್ ವರ್ಗು ತರಬೇಕು ಅಂತ ಹೇಳಿ ಮಾಡಿದ್ದಾರೆ. ಈಗ ಆಲ್ರೆಡಿ ಈಗ ನೀವು ಇರ್ತಕ್ಕಂಥ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಇದನ್ನ ಉಳಿಸ್ಕೋತೀರಾ? ಇದ್ರ ಜೊತೆಗೆ ಇದನ್ನ ಆ್ಯಡ್ ಮಾಡ್ತೀರಾ? ಈಗ ಇರ್ತಕ್ಕಂಥ ರಿಸರ್ವೇಶನ್ನ ತೆಗಿತೀರಾ, ಇಲ್ಲ ಅದ್ರ ಜೊತೆಗೆ ನೀವು ಅಡಿಷನ್ ಮಾಡ್ತೀರಾ? ಅದೊಂದು ಹೇಳ್ಬೇಕು ಸರ್, ದಯಮಾಡಿ ಅದನ್ನ ಸ್ಪಷ್ಟೀಕರಣ ಮಾಡಬೇಕು. ಈಗ ಅದ್ರ ಜೊತೆಗೆ ಸರ್, ನಾನು ಆಗಲೇ ಆಸ್ತಿದನ್ನ ನಾನು ಪ್ರಸ್ತಾಪ ಮಾಡಿದೆ ಸರ್. ನಮ್ಮಲ್ಲಿ ST ಪಾಪ್ಯುಲೇಷನ್ ಕಡಿಮೆ ಸರ್. ನಮ್ಮಲ್ಲಿ ST ಪಾಪ್ಯುಲೇಷನ್ ಕಡಿಮೆ, SC ಪಾಪ್ಯುಲೇಷನ್ ಐತೆ. SC ಸಂಬಂಧಪಟ್ಟಂತ ಜನ ನಮ್ಮಲ್ಲಿ ಹಾಲನ್ನು ಹಾಕ್ತಾವ್ರೆ. ಅವ್ರ ಹತ್ರ ಜಮೀನು ಐತೋ ಇಲ್ವೋ, ಇನ್ನೊಬ್ಬನ ಹತ್ರ ಗುತ್ತಿಗೆ ತಗೋತಾರೋ, ಏನೋ ಮಾಡ್ತಾವ್ರೆ ಸರ್, ಏನೋ ಮಾಡ್ತಾವ್ರೆ. ST ನಮ್ಮಲ್ಲಿ ಪಾಪ್ಯುಲೇಷನ್ಸೇ ಇಲ್ಲ. BCMA ಇರ್ತಕ್ಕಂಥವ್ರು ನೀವು ನೋಡಿ, ನಮ್ಮ ಚುನಾವಣೆಗಳನ್ನ ತೆಗೆದು, ನೀವು ಪ್ಯಾಕ್ಸ್ನ ಚುನಾವಣೆಗಳನ್ನ ತೆಗೆದು ನೀವು ಬೇಕಾದ್ರೆ ತರಿಸ್ಕೊಳ್ಳಿ. RCS ಅವ್ರ ಮುಖೇನ, ಸಹಕಾರ ಇಲಾಖೆ ಸಂಬಂಧಪಟ್ಟಂತ ಅಧಿಕಾರಿಗಳ ಮುಖೇನ ನಮ್ಮಲ್ಲಿ ನಡೀತಕ್ಕಂಥ ಚುನಾವಣೆ ಜನರಲ್ಗೆ ಮಾತ್ರ ಕಾಂಪಿಟೇಷನ್ ನಡೀತದೆ. ಜನರಲ್ಗೆ ನೀವು 8 ಸೀಟ್ ಏನು ಬಿಟ್ಟಿದ್ದೀರಿ, ಆ 7 ಸೀಟಿಗೆ ಮಾತ್ರ ಎಲೆಕ್ಷನ್ನು. BCMB ಸೇರಿಸಿದ್ರೆ ಅದು 8 ಆಗ್ಬಿಡ್ತದೆ ನಮ್ಮಲ್ಲಿ. ಇನ್ನು ಮಿಕ್ಕಿ ಸೀಟು ಆಲ್ಮೋಸ್ಟ್ ಅಲ್ಲಿ ಅವಿರೋಧ ಆಯ್ತದೆ ಸರ್. ನಾವು ಯಾರನ್ನೋ ಒಬ್ಬರನ್ನ ತಂದು ನಿಲ್ಸ್ಕೋತೀವಿ STನ. ನಾವೇನೇ ತಂದು ಅವ್ನು ಇರ್ತಕ್ಕಂಥವ್ನು, ಅವನೇನು ಚುನಾವಣೆ ನಿಲ್ಲೋದಕ್ಕೆ ಆಸಕ್ತನಾಗಿರೋದಿಲ್ಲ, ತಂದು ಅವನ್ನ ನಿಲ್ಸ್ಕೋತೀವಿ. SCನ ನಾವು ತಂದು ನಿಲ್ಸ್ಕೊಂಡಿರ್ತೀವಿ. ನಾವು ಚುನಾವಣೆನ ನಾವು ಜನರಲ್ ಅವ್ರು ಕಿತ್ತಾಡ್ತಾ ಇರ್ತೀವಿ. ನಾವು ಎಲೆಕ್ಷನಲ್ಲಿ ನಾವು ಚುನಾವಣೆ ಗೆಲ್ಲಲಿಕ್ಕೆ ನಾವು ಪ್ರತಿಷ್ಠೆಯಾಗಿ ತಗೊಂಡು ನಾವು ಚುನಾವಣೆ ಮಾಡ್ತಾ ಇರ್ತೀವಿ. ನೀವು ಆಸ್ತಿ ವಿವರನ ವರ್ಷಕ್ಕೊಂದ್ಸಲ ನೀವು ಘೋಷಣೆ ಮಾಡಬೇಕು ಅಂತಂದ್ರೆ ಹೆಂಗ್ ಸಾಧ್ಯ ಸರ್? ಅವನು ಅಮಾಯಕ ಸರ್, ಅವಿದ್ಯಾವಂತ ಅಮಾಯಕ. ಅವನು 2 ವರ್ಷದಲ್ಲಿ ನನ್ನ ರಾಜಕೀಯದಲ್ಲಿ ನನ್ನ 2 ಗುಂಪು ಇರ್ತಾವೆ ಹಳ್ಳಿಗಳಲ್ಲಿ. ಆ ಗುಂಪಿನವನು SC STನ ನಿಲ್ಸ್ಕೊಂಡಿರ್ತಾನೆ ಅವನು. ಅವನಿಗೆ ಬರೋದಿಲ್ಲ, ಪ್ರಜ್ಞೆ ಇರೋದಿಲ್ಲ ಅವನಿಗೆ ಅದನ್ನ ಆಸ್ತಿ ಘೋಷಣೆ ಮಾಡಬೇಕು ಅಂತ. ಅವ್ನು ಯಾವ IT ಪೇವೇರು, ಅವನು ಏನಕ್ಕೆ ಮಾಡ್ತಾನೆ? ಅವನು ಯಾವುದೇ ಕಾರಣಕ್ಕೂ ಆಸ್ತಿನ ನಿಗದಿತ ಸಮಯದೊಳಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವನ ಮೆಂಬರ್ಶಿಪ್ ಆಟೋಮೆಟಿಕ್ ಆಗಿ ಹೋಗ್ಬಿಡ್ತದೆ ಸರ್. ನೀವೇನಾದ್ರು ಈ ಕಾಯ್ದೆನ ನೀವು ಪ್ಯಾಕ್ಸ್ ಹಂತಕ್ಕೆ ಏನಾದ್ರು ನೀವು ತರೋದಾದ್ರೆ, ಪ್ರೈಮರಿ ಸೊಸೈಟೀಸ್ ಪ್ರಾಥಮಿಕ ಹಂತದಲ್ಲಿ ಇದನ್ನ ಯಾಕೆ ಬೇಕಾಗಿತ್ತು ಸರ್? ಆಸ್ತಿ ಘೋಷಣೆ ಪ್ರಾಥಮಿಕ ಹಂತದ ಸೊಸೈಟಿಗಳಿಗೆ ಏನಕ್ಕೆ ಬೇಕು ಅಂತ ನನಗೆ ಅರ್ಥ ಆಯ್ತಾ ಇಲ್ಲ.
ಏನಕ್ಕೆ ಬೇಕು ಅಂತಾನೆ ಅರ್ಥ ಆಯ್ತಾ ಇಲ್ಲ, ಅದು ಏನಕ್ಕೆ ತಂದಿದ್ದೀರಿ ಅಂತಾನೂ ಗೊತ್ತಾಯ್ತಲ್ಲ. ತಂದಿದ್ರು ಕೂಡ ಈ ಅಮಾಯಕರೇನಿದ್ದಾರೆ, ಯಾರ ಪರವಾಗಿ ನಾವು ಈ ಕಾನೂನನ್ನ ತತ್ತಾ ಇದ್ದೀವಿ, ಯಾವ ಶೋಷಿತ ವರ್ಗದವರಿಗೆ ಧ್ವನಿ ಇಲ್ದಕ್ಕಂಥ ಸಮಾಜಕ್ಕೆ ಧ್ವನಿ ಕೊಡಬೇಕು ಅಂತ ಹೇಳಿ ನಾವು ನಿರ್ಧಾರ ತಗೊಂಡಿದ್ದೀವಿ, ಅವ್ರು ಮಾಡಬೇಕು ಅಂತ ಹೇಳಿ ನಾವೇನು ಕಾನೂನು ತತ್ತಾ ಇದ್ದೀವಿ, ಅವ್ರಿಗೆ ಎಲ್ಲಿ ಸರ್ ಇದ್ರ ಅರಿವನ್ನ ನಾವು ಎಲ್ಲಿ ಮೂಡಿಸೋದು, ಅವ್ರು ಎಲ್ಲಿ ಉಳ್ಕೋತಾರೆ ಸರ್? ಅವ್ರು 1 ವರ್ಷ 2 ವರ್ಷದಲ್ಲಿ ಆಸ್ತಿ ದಾಖಲಾತಿನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅವ್ರ ಮೆಂಬರ್ಶಿಪ್ ಆಟೋಮೆಟಿಕ್ ಆಗಿ ಹೋಯ್ತದೆ. ಇದ್ರ ಬಗ್ಗೆ ಒಂದು ಗಂಭೀರವಾಗಿ ಚಿಂತನೆ ಮಾಡ್ಬೇಕು ಸರ್. ಸುಮ್ಮನೆ ನಾನು ಭಾಷಣ ಮಾಡಿದೆ, ನೀವು ಕೇಳಿದ್ರಿ, ಕ್ಲಾರಿಫಿಕೇಶನ್ ಮಾಡಿದ್ರೆ ಎದ್ದೋಗೋದಾದ್ರೆ ಇದು ಮುಂದಿನ ದಿನಗಳಲ್ಲಿ ಬಹಳ ಗಂಭೀರವಾದಂಥ ಪರಿಣಾಮ ಇದರಿಂದ ಎದುರಿಸಬೇಕಾಗ್ತದೆ ಸರ್. ಆಯ್ತು, ನೀವು ಬಹಳಷ್ಟು ವಿವರಗಳನ್ನ ನೀವು ನಾನು ಹೇಳಿದ್ನಲ್ಲ ತಂದಿದ್ದೀರಿ ಸರ್. ಸಿಬ್ಬಂದಿ ಎಲ್ಲಿದ್ದಾರೆ ಅಂತ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೇ ಸರ್ಕಾರ ಇರಲಿ, ಹಿಂದೆ JDS ಇರ್ಬೋದು, ಸಮ್ಮಿಶ್ರ ಸರ್ಕಾರ ಇರ್ಬೋದು, BJP ಅವರು ಇರ್ಬೋದು, ನಾವು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಸರ್, ಸಿಬ್ಬಂದಿ ಎಲ್ಲವರ ಒಂದು ತಾಲೂಕಿಗೆ ಸಹಕಾರ ವ್ಯವಸ್ಥೆ ಬೆಳೆದ್ ನಿಂತಿದೆ ಸರ್. ನಮ್ಮಲ್ಲಿ ಬೆಳೆದ್ ನಿಂತಿದೆ. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಾವು ನಡೆಸ್ತಾ ಇದ್ದೀವಿ. ಹಾಲು ಸೊಸೈಟಿಗಳು, ಪ್ಯಾಕ್ಸ್, ವ್ಯವಸಾಯ ಸೇವಾ ಸಹಕಾರಗಳಲ್ಲಿ ಮಂಗಳೂರು ಅಂತ ಭಾಗಗಳಲ್ಲಿ ಇದ್ದಾವೆ ಸರ್. ಒಬ್ಬ CDO, ಒಬ್ಬ ಸರ್ ವಾಯ್ಸ್ ನಮ್ಮ ಸರ್, ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಸರ್. ಇದು ನಾನು ಬೆಳಗ್ಗೆಯಿಂದ ಕಾಯ್ತಾ ಇದ್ದೀನಿ ಸರ್. ಆಯ್ತು ಸರ್, ಆಯ್ತು ಸಚಿವರು ನನಗೆ ಮಾರ್ಗದರ್ಶನ ಕೊಡ್ತಾವ್ರ, ಮಾರ್ಗದರ್ಶನ ಸ್ವೀಕಾರ ಮಾಡ್ತಾ ಇದ್ದೀನಿ, ತಾವು ಸಮಾಧಾನ ಸರ್. ಸಿಬ್ಬಂದಿನೇ ಇಲ್ಲ ಸರ್, ಸಿಬ್ಬಂದಿನೇ ಇಲ್ಲ ಸರ್. ಕ್ರಮ ತಗೊಳ್ಳೋದಕ್ಕೆ ARಗಳೇ ಇಲ್ಲ. AR ಇಂಪಾರ್ಟೆಂಟು. ಆ AR ಇಲ್ಲ, DR 2-3 ಇನ್ಚಾರ್ಜು, AR 2-3 ಇನ್ಚಾರ್ಜು ಸರ್. ಅಲ್ಲಿ ಇದಿಷ್ಟೆಲ್ಲವನ್ನ ನಿಭಾವಣೆ ಮಾಡೋದಕ್ಕೆ ಅದು ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯ? ಇಷ್ಟೆಲ್ಲ ಕಾನೂನು ಕಟ್ಟಳೆ ಇವುಗಳನ್ನೆಲ್ಲ ನಾವು ಪಾಲನೆ ಮಾಡಬೇಕು ಅಂತಂದ್ರೆ ಸೂಕ್ತವಾದಂಥ ಸಿಬ್ಬಂದಿ ಬೇಕು ಸರ್. ಅವನೇನು ಅಬ್ಜೆಕ್ಷನ್ ಮಾಡ್ತಾನೆ, ಅವ್ನು ಕೋರ್ಟ್ ಹಿಯರಿಂಗ್ ಜುಡಿಷಿಯಲ್ ನಡೆಸಬೇಕು, ಅದು ನಡೆಸೋದಕ್ಕೆ ಸಿಬ್ಬಂದಿ ಕೊರತೆ ಇದೆ. ಮೊದಲು ಸಿಬ್ಬಂದಿ ಸುಧಾರಣೆಗೆ, ಸಿಬ್ಬಂದಿ ನೇಮಕಾತಿಗೆ ದಯಮಾಡಿ ಪ್ರಾಶಸ್ತ್ಯ ಕೊಡಬೇಕು, ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಹೇಳ್ತೀನಿ ಸರ್. ಇನ್ನು ಆಡಿಟ್ ಬಗ್ಗೆ ಸರ್ ನಾನು ಹೇಳ್ತಕ್ಕಂಥದ್ದು ಸರ್, CAಗಳಿಗೆ ಆಡಿಟ್ಗೆ ಪ್ರಾವಿಷನ್ ಮಾಡಿದೆ ಸರ್. ಬಟ್ ನಮ್ಮಲ್ಲಿ ನಡೀತಾ ಇರ್ತಕ್ಕಂಥ ಅವ್ಯವಹಾರಗಳನ್ನು ನೋಡಿದಾಗ ಸರ್, CAಗಳು ನಡೆಸ್ತಕ್ಕಂಥ ಆಡಿಟ್ ನಮ್ಮಲ್ಲಿ ಸೂಕ್ತದಾಯವಾಗಿ ನಮಗೆ ಸಮಾಧಾನಕ್ಕಿರ್ತಕ್ಕಂಥ ರೀತಿಯಲ್ಲಿ ನಡೀತಾ ಇಲ್ಲ ಸರ್. ಇವನು CEO ಏನೋ ಒಂದು ಕೊಡ್ತಾನೆ, ಅವನು 2 ದಿನಕ್ಕೆ ಸೀಲು ಸೈನ್ ಹಾಕ್ಕೊಡ್ತಾನೆ. ಅಲ್ಲಿರ್ತಕ್ಕಂಥವರೆಲ್ಲ ಸಂಪೂರ್ಣವಾಗಿ ನಮ್ಮಲ್ಲಿ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥವರೆಲ್ಲ ರೈತಾಪಿ ಜನ, ಯಾರನ್ನು ಡೀಟೇಲ್ ಆಗಿ ಎಲ್ಲೋ ಒಬ್ರೋ ಇಬ್ರೋ ಎಲ್ಲೋ ಒಂದ್ ಕಡೆ ಇರ್ತಾರೆ, ಅವರೆಲ್ಲ ಕ್ವಶನ್ ಮಾಡ್ತಾರೆ. ಡೈರೆಕ್ಟರ್ಸ್ ಇರ್ಬೋದು, ಜನರಲ್ ಬಾಡಿಲಿ ಇರ್ಬೋದು ಸರ್. ಇನ್ನು ಮಿಕ್ತಂತ ಭಾಗದಲ್ಲಿ ರೈತರುಗಳು ಇರ್ತಾರೆ. ರೈತರುಗಳು ಯಾರು ಅದನ್ನ ವಿವರಾತ್ಮಕವಾಗಿ ಅದನ್ನ ಪರಿಶೀಲನೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಸರ್. ಅಲ್ಲಿ ನೋಡಿದಾಗ CAಗಳ ಜವಾಬ್ದಾರಿನೇ ಇಲ್ಲ ಸರ್. ಎಷ್ಟು ಜನ CAಗಳ ಮೇಲೆ ನೀವು ಇಲ್ಲಿವರೆಗೂ ಕ್ರಮ ತಗೊಂಡಿದ್ದೀರಿ ಸರ್? ಎಷ್ಟು ಜನದ ಮೇಲೆ ಕ್ರಮ ತಗೊಂಡಿದ್ದೆ? ಕ್ರಮನೇ ಆಗಿಲ್ಲ. ಅದರಿಂದ ನೀವು ಆಡಿಟ್, ನಾನು ಹೇಳ್ತಕ್ಕಂಥದ್ದು ಡಿಪಾರ್ಟ್ಮೆಂಟ್ ಆಡಿಟ್ ಇಟ್ ಈಸ್ ವೆರಿ ಕಂಪಲ್ಸರಿ ಸರ್. ನೀವು 5 ವರ್ಷನೂ ಮಾಡೋಕ್ಕಾಗೋದಿಲ್ಲ. ಕನಿಷ್ಠ ಪಕ್ಷ ನಮ್ಮ ಈ ಸೊಸೈಟಿಗಳಿಗೆ 5 ವರ್ಷದ ಅವಧಿಯಲ್ಲಿ 2 ಸಲನ ಅಥವಾ 3 ಸಲನ ನೀವು ಡಿಪಾರ್ಟ್ಮೆಂಟ್, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಆಡಿಟ್ ಅನ್ನು ಮಾಡಬೇಕು. ನೀವು ಅದಕ್ಕೊಂದು ಉದಾಹರಣೆ, ಅದಕ್ಕೆ ನೀವು ಏನು ಪರಿಹಾರನ ಹೇಳಿದ್ರಿ ನೀವು? ಹೌದು, ನಮ್ಮಲ್ಲಿ ಆಡಿಟ್ನವರ ಕೊರತೆ ಇದೆ. ನಾವು ಆಡಿಟ್ನವರ ಕೊರತೆ ಇರೋದ್ರಿಂದ ಯಾವ ರೀತಿ ಈಗ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಲೈಸೆನ್ಸ್ಡ್ ಸರ್ವೇಯರ್ಸ್ನ ಯಾವ ರೀತಿ ಅಪಾಯಿಂಟ್ಮೆಂಟ್ ಮಾಡಿ ಕೊಡ್ತಾರೋ ಅವರು ಜವಾಬ್ದಾರಿ ಇರ್ತದೆ ಅವ್ರ ಮೇಲೆ, ನಾವು ಆ ರೀತಿ CAಗಳನ್ನ ತಗೊಬಂದು ಮಾಡ್ತೀವಿ ಅಂತ ಹೇಳಿದ್ದೀರಿ. ಅದ್ರ ಬಗ್ಗೆ ನೀವು ಏನು ಕ್ರಮ ತಗೋತೀರೋ ಈ ವಿಚಾರವಾಗಿ ಕೂಡ ನೀವು ಅದನ್ನ ಸ್ಪಷ್ಟನೆ ಕೊಡ್ತಕ್ಕಂಥದ್ದು ಬಹಳ ಸೂಕ್ತ ಸರ್. ಇನ್ನು ಚುನಾವಣೆಗಳು ಸರ್, ಚುನಾವಣೆಗಳು ನಗೆಪಾಟ್ಲು ಸರ್. ಸಹಕಾರ ಸಂಘ ಸಂಸ್ಥೆಗಳ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು ನಗೆಪಾಟ್ಲೆ ಸರ್. ನಮ್ಮಲ್ಲಿ ನಡೀತಾ ಇರ್ತಕ್ಕಂಥದ್ದು ಸಂಪೂರ್ಣ ನಗೆಪಾಟ್ಲೆ ಸರ್. ನಾಳೆ ಚುನಾವಣೆ, ಇವತ್ತು ಈಗ ಹಾಲು ಹಾಕ್ಬೇಕು, 90 ದಿನ ಹಾಲು ಹಾಕಿರ್ಲೇಬೇಕು ಸರ್ ಕಂಪಲ್ಸರಿ. ಪ್ರಾಥಮಿಕ ಹಂತದಲ್ಲಿ ನೀವು ಸೊಸೈಟಿಲಿ ಓಟ್ ಹಾಕ್ಬೇಕು ಅಂತಂದ್ರೆ 90 ದಿನ ಅವನು ಹಾಲು ಹಾಕಿದ್ರೆ ಮಾತ್ರ ಅವ್ನು ಎಲಿಜಿಬಿಲಿಟಿ ಬರ್ತಾನೆ. ಅವನು ಇದನ್ನ ಮಾಡಿರ್ಬೇಕು, ಏನು ಜನರಲ್ ಬಾಡಿ 3 ಆದ್ರೂ ಅಟೆಂಡ್ ಮಾಡಿರ್ಬೇಕು, ಇಲ್ಲ 2 ಏನಾದ್ರು ಅಟೆಂಡ್ ಮಾಡೇ ಇರಬೇಕು. ಈ ರೀತಿಯಾದಂಥ ಒಂದ್ 2-3 ನಿಯಮಗಳನ್ನ ಕಂಪಲ್ಸರಿ ಇಟ್ಟಿದ್ದಾರೆ ಸರ್. ಯಾರು ಹಾಲು ಹಾಕಿರೋದಿಲ್ಲ, ಯಾರು ಜನರಲ್ ಬಾಡಿ ಅಟೆಂಡ್ ಮಾಡಿರಲ್ಲ, ಯಾರು ಮಿನಿಮಮ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಯಾರು ಮಾಡಿರಲ್ಲ, ಅವನೊಂದು 25 ಜನನ 50 ಜನನ 100 ಜನದ್ದು ನಾನು ತಗೊಂಡು ಸಿಗ್ನೇಚರ್ ತಗೊಂಡು ಕೋರ್ಟ್ಗೆ ಹೋಗ್ತೀನಿ, ಒಂದೇ ದಿನಕ್ಕೆ ತರ್ತಾರೆ ಸರ್ ಆರ್ಡರ್. ಆ 100 ಜನ ತಂದು ನಾವು ಎಲ್ಲ ಕ್ಯಾಂಪೇನ್ ಮಾಡಿ ಎಲ್ಲಾನು ಹಾಲು ಹಾಕಿರೋರೆಲ್ಲ ಕಷ್ಟಪಟ್ಟು ನಾವು ಎಲೆಕ್ಷನ್ ಅವ್ರ ಜೊತೆ ನಾವು ಚುನಾವಣೆ ಪ್ರಚಾರ ಮಾಡಿರ್ತೀವಿ. ಬೆಳಗ್ಗೆ ಬಂದು ಅವರು ಆ ಕೋರ್ಟ್ ಆರ್ಡರ್ ತೋರಿಸ್ಬಿಟ್ಟು
ಕ್ಯೂನಲ್ಲಿ ಮೊದಲು ನಿಂತ್ಕೊಂಡು ಅವ್ರು ಓಟ್ ಹಾಕ್ಬಿಟ್ಟು ಹೋಯ್ತಾರೆ ಸರ್. ಅಲ್ಲಿ ವ್ಯವಸ್ಥೆ ಉಳಿಯೋದು ಇದಕ್ಕೆ ನೀವು ಬದಲಾವಣೆ ಹೆಂಗೆ ತರೋದು? ಇದ್ರ ಬಗ್ಗೆ ಏನು ಸ್ಪಷ್ಟನೆ ಮಾಡಿದ್ದೀರಿ? ಚುನಾವಣೆ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದೀರಿ ಬಿಲ್ಲಲ್ಲಿ. ಅಧ್ಯಕ್ಷರು ಚುನಾವಣೆ ಇರ್ಬೋದು, ಬೋರ್ಡ್ ಚುನಾವಣೆ ಇರ್ಬೋದು, ಇನ್ನಿತರ ಚುನಾವಣೆಗಳು ಹೆಂಗ್ ನಡಿಬೇಕು, ಯಾರನ್ನು ಮಾಡಬೇಕು ಅಂತೆಲ್ಲ ಮಾಡಿದ್ದೀರಿ. ಇದು ಸುಧಾರಣೆ ತರೋದ್ರ ಬಗ್ಗೆ ಎಲ್ಲಿ ಮಾತಾಡಿದ್ದೀರಿ? ಇದು ಸುಧಾರಣೆ ತರದೇ ಆದ್ಮೇಲೆ ಏನು ಪ್ರಯೋಜನ? ತರಲೇಬೇಕು ಸರ್. ಅದನ್ನ ತರದೇ ಹೋದ್ರೆ ಇದು ಅಂತಿಮ ಅಲ್ಲ ಸರ್. ಚುನಾವಣೆಗಳು ಇವತ್ತು ನೋಡ್ತಾ ಇದ್ದೀರಿ ನೀವೆಲ್ಲ, ಪತ್ರಿಕೆಗಳಲ್ಲಿ ಭವಿಷ್ಯ ಎಲ್ಲರೂ ನೋಡಿರ್ತಕ್ಕಂಥದ್ದು. DCC ಬ್ಯಾಂಕ್ಗಳ ಚುನಾವಣೆ ಇವತ್ತು ಯಾರು ನಿಂತಿದ್ದಾರೆ? ತಾಲೂಕು ನಿರ್ದೇಶಕರ ಸ್ಥಾನಗಳಿಗೆ MLAಗಳು ಸರ್. ಆಲ್ಮೋಸ್ಟ್ ಆಲ್ ನೀವು ಮೈಸೂರು, ಚಾಮರಾಜನಗರ ಇವೆಲ್ಲ ಜಿಲ್ಲೆಗಳಲ್ಲೂ ನೋಡ್ತಾ ಇದ್ದೀರಿ. ಇವತ್ತು ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥವ್ರು ಕೋಆಪರೇಟಿವ್ನಲ್ಲಿ ಅತಿರಥ ಮಹಾರಥರುಗಳೇನೆ ಚುನಾವಣೆಯಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ನಡೀತಾ ಇರ್ತಕ್ಕಂಥ ಅತ್ಯಂತ ಪ್ರತಿಷ್ಠಿತವಾದಂಥ ಚುನಾವಣೆಗಳು ನಡೀತಾ ಇದ್ದಾವೆ. ನಡೀಲಿ, ಒಳ್ಳೆಯದೇ, ಎಲ್ಲರೂ ಬರಬೇಕು. ಎಲ್ಲರೂ ಒಳಗಡೆ ಬಂದಾಗ ಈ ಸಹಕಾರ ಸಂಸ್ಥೆಗಳು ಬಲ ಆಗ್ತದೆ. ಅದ್ರ ಮುಖೇನ ನಮ್ಮ ಆರ್ಥಿಕ ಶಕ್ತಿ ಪುನಶ್ಚೇತನ ಕೊಡಲಿಕ್ಕೆ ನಾವು ಸಾಧ್ಯ ಆಗ್ತದೆ. ಅದರಿಂದ ನೀವು ಚುನಾವಣೆ ವ್ಯವಸ್ಥೆ ಸುಧಾರಣೆ ಬಗ್ಗೆ ಈ ಬಿಲ್ಲಲ್ಲಿ ನನಗಂತೂ ಸಮಾಧಾನ ತರಲಿಲ್ಲ ಸರ್. ಅದ್ರ ಬಗ್ಗೆ ತರಬೇಕು. ಇನ್ನು ರಿಸರ್ವೇಷನ್ ಸರ್, ನೀವು ರಿಸರ್ವೇಷನ್ ನಾನು ಫಸ್ಟ್ ಹೇಳಿದೆ, ಪ್ರೈಮರಿ ಸೊಸೈಟೀಸಲ್ಲಿ ಆಲಿ ರಿಸರ್ವೇಷನ್ಸ್ ಐತೆ. ಆ ಆಲಿ ರಿಸರ್ವೇಷನ್ ಜೊತೆ ಈ ರಿಸರ್ವೇಷನ್ ಆ್ಯಡ್ ಮಾಡ್ತೀರಾ, ನಾಮಿನೇಷನ್ಸು ಆ್ಯಡ್ ಮಾಡಿದ್ರೆ ಸಂತೋಷ. ಇನ್ನು DCC ಬ್ಯಾಂಕ್ ಹಂತಗಳಿಗೆ 3 ಜನನ ಮಾಡೋದು ಅಂತ ಮಾಡಿದಿರಿ ಸರ್. ಈಗ ಒಬ್ಬನ್ನ ಮಾಡೋದಕ್ಕೆ ಅವಕಾಶ ಐತೆ. ಒಬ್ಬನ ತೆಗೆದಾಕಿ 3 ಮಾಡ್ತೀರಾ, ಇಲ್ಲ ಒಬ್ಬನ್ನ ಕಂಟಿನ್ಯೂ ಮಾಡ್ಕೊಂಡು ನೀವು ಮೂರು ಮಾಡ್ತೀರಾ, ಅದನ್ನು ಸ್ಪಷ್ಟನೆ ಪಡಿ. ಅದ್ರ ಜೊತೆಗೆ ಸರ್, ಬಂದಂಥವ್ರು 3 ಜನಕ್ಕೆ ನೀವು ಆಯುಧನೇ ಕೊಡಲಿಲ್ಲ ಅವ್ರಿಗೆ. ಅವ್ರ ಆಫೀಸ್ ಬೇರರ್ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಂಗಿಲ್ಲ, ಅವ್ರ ಆಫೀಸ್ ಬೇರರ್ ಆಗಂಗಿಲ್ಲ, ಓಟ್ ಹಾಕಂಗಿಲ್ಲ, ಅವರು ಸದಸ್ಯ ಅಂತೇಳಿ ಮಾಡ್ಬೇಕು ಸರ್. ಅದು ಸ್ಪಷ್ಟನೆ ಇಲ್ಲ ಸರ್. ನಾನು ಹೇಳ್ತಕ್ಕಂಥದ್ದು ಮಾಡ್ಬೇಕು ಸರ್. DCC ಬ್ಯಾಂಕ್ಗಳಿಗೆ, ಅಪೆಕ್ಸ್ ಬ್ಯಾಂಕ್ಗೆ, KMFಗೆ, ಮಿಲ್ಕ್ ಯೂನಿಯನ್ಗಳಿಗೆ ಬರಬೇಕು ಸರ್. ಪ್ರಾತಿನಿಧ್ಯ ಇಲ್ದಿರ್ತಕ್ಕಂಥ ವರ್ಗ, ಶೋಷಿತ ವರ್ಗ ಬಂದು ಕುತ್ಕೋಬೇಕು ಸರ್. ಬಂದು ಕುತ್ಕೊಂಡು ಅವರು ಕೂಡ ಈ ವಿಚಾರವಾಗಿ ಗಮನ ಹರಿಸ್ಬೇಕು ಸರ್. ನೀವು ಬೇರೆ ಸಿಸ್ಟಮ್ ತನ್ನಿ, ಡಬಲ್ ಕಾನ್ಸ್ಟಿಟ್ಯೂನ್ಸಿ ಮಾಡಿ. DCC ಬ್ಯಾಂಕಿಗೆ ಎಲೆಕ್ಷನ್ ನಡೀತಾ ಇರ್ತದೆ. ಕನಕಪುರಕ್ಕೆ ಒಂದು ಜನರಲ್ ಸೀಟ್ ಜೊತೆಗೆ ನೀವು ರಿಸರ್ವೇಷನ್ 3 ಸೀಟ್ ಕೊಡ್ತೀರಾ, 5 ಸೀಟ್ ಕೊಡ್ತೀರಾ, ಒಂದು ಡಿಸೈಡ್ ಮಾಡಿ. ಒಂದು SC ಕೊಡಿ, ಒಂದು ST ಕೊಡಿ, ಒಂದು ಜನರಲ್ ಜೊತೆ ಡ್ಯುಯಲ್ ಸೀಟ್ ಆಗಲಿ, ಎಲೆಕ್ಷನ್ ಆಗಲಿ, ಓಟ್ ಹಾಕ್ಲಿ. ಅವಾಗ ಯಾರು ಬರ್ತಾನೆ ಅಂದ್ರೆ ನಿಜವಾದ ಅಲ್ಲಾರ ಸಾಲ ತಗೊಂಡಿರ್ತಾನೆ, ಅಲ್ಲಾರ ಹಾಲಾಗ್ತಾ ಇರ್ತಾನೆ, ಅಲ್ಲಾರ ಕೋಆಪರೇಟಿವ್ ಮೂವ್ಮೆಂಟ್ ಅಲ್ಲಿ ಗ್ರಾಸ್ ರೂಟ್ ಅಲ್ಲಿ ಯಾರು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ, ಅವ್ನು ಬರ್ಲಿಕ್ಕೆ ಸಾಧ್ಯ. ಅವ್ನು ಬಂದಬೇಕಾದ್ರೆ ಅವ್ನು ಆಫೀಸ್ ಬರೋರು ಅವಕಾಶ ಕೊಡಿ ಅವನಿಗೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.